ಚರ್ಮದ ಒಂದು ವರ್ಣ ಮೆಲನಿನ್ಗೆ ಆಧಾರವಾಗಿರ್ತದೆ, ಹಾರ್ಮೋನ್ಗೆ ಆಧಾರವಾಗಿರ್ತದೆ. ತುಂಬಾ ಅಂದ್ರೆ ಡಲ್ನೆಸ್ ಬಂದಿರ್ತದೆ. ಅದನ್ನ ಬ್ರೈಟ್ ಮಾಡ್ಲಿಕ್ಕೋಸ್ಕರ ಒಂದೇ ಒಂದು ಸಿಟ್ಟಿಂಗ್ ಅಲ್ಲೇ, ಒಂದೇ ಒಂದು ಸರಿ ಮಾಡೋಷ್ಟರಲ್ಲೇ ನಿಮಗೆ ಚೇಂಜಸ್ ಕಾಣಿಸುತ್ತೆ. ಅಷ್ಟು ಅದ್ಭುತವಾಗಿ ಚರ್ಮದ ಕಾಂತಿ ಹೆಚ್ಚಾಗತ್ತೆ. ಅಲೋವೆರಾ ಜೆಲ್ ತೆಗೆದುಕೊಳ್ಳಿ. ಮರ್ದನ ಆಗಿರ್ತಕ್ಕಂಥ ಆ ಒಂದು ಪೇಸ್ಟ್ ಅನ್ನ ಮೈಗೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ದಿನ ತಲೆಯಿಂದ ಪಾದದವರೆಗೂ ನಮ್ಮ ಚರ್ಮ ಕಾಂತಿಯುತವಾಗಿರ್ಬೇಕು. ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇನೆ, ಮನೆ ಮದ್ದಲ್ಲೇ ಚರ್ಮದ ಕಾಂತಿಯನ್ನ ಪೂರ್ತಿ, ಕೈ ಚರ್ಮ ಆಗಿರ್ಬೋದು, ಇಲ್ಲಿ ಕುತ್ತಿಗೆಯಲ್ಲಿ ಆಗಿರ್ಬೋದು, ಕಾಲು ಎಲ್ಲ ಹೋಲ್ ಬಾಡಿ ಸ್ಕಿನ್ ಗ್ಲೋ ಬರಬೇಕು, ಬ್ರೈಟ್ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಹಾಗೂ ಚರ್ಮದ ಒಂದು ವರ್ಣ ಮೆಲನಿನ್ಗೆ ಆಧಾರವಾಗಿರ್ತದೆ, ಹಾರ್ಮೋನ್ಗೆ ಆಧಾರವಾಗಿರ್ತದೆ, ನಮ್ಮ ಪ್ರಕೃತಿಗೆ ಆಧಾರವಾಗಿರ್ತದೆ. ಆದರೂ ಕೂಡ ಕೆಲವು ಪ್ರಕೃತಿ ಕಾರಣದಿಂದಾಗಿ, ಹೊರಗಡೆ ಪ್ರಕೃತಿಯ ಕಾರಣದಿಂದ, ಕೆಟ್ಟ ಆಹಾರ ಪದ್ಧತಿ ಕಾರಣದಿಂದಾಗಿ ನಮ್ಮ ಸ್ಕಿನ್ನಲ್ಲಿ ತುಂಬ ಅಂದರೆ ಡಲ್ನೆಸ್ ಬಂದಿರ್ತದೆ. ಅದನ್ನು ಬ್ರೈಟ್ ಮಾಡಲಿಕ್ಕೋಸ್ಕರ ಏನು ಮನೆಮದ್ದನ್ನು ನಾವು ಬಳಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಾಗಿ ನಾವೇನು ಮಾಡ್ಬೋದು ಅಂದರೆ, ಒಂದು, ನಮ್ಮ ಇಡೀ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಬೇಕಾಗುವಷ್ಟು ಕನಿಷ್ಠ ಪಕ್ಷ ಒಂದು 8ರಿಂದ 10 ಚಮಚ ಬೇಕಾಗುತ್ತೆ ಅಲೋವೆರಾ ಜೆಲ್ ತೆಗೆದುಕೊಳ್ಳಿ. ಹಾಗೆಯೇ ಅದರ ಸಮ ಪ್ರಮಾಣದಲ್ಲಿ ರೋಸ್ ವಾಟರ್ ಹಾಕಿ. ರೋಸ್ ವಾಟರ್ 8ರಿಂದ 10 ಚಮಚ. ಅದರಲ್ಲಿ ಅದರ ಅರ್ಧ ಭಾಗದಷ್ಟು 8ರಿಂದ 10 ಚಮಚ ಅಲೋವೆರಾ ಜೆಲ್ಲು, 8ರಿಂದ 10 ಚಮಚ ರೋಸ್ ವಾಟರು, ಒಂದು 3-4 ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಹಾಕಿ, ಒಂದು 2 ಚಮಚದಷ್ಟು ಅಪ್ಪಟ ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಬಿ ಅದರಲ್ಲಿ ಒಂದು 3ರಿಂದ 4 ವಿಟಮಿನ್ ಇ ಕ್ಯಾಪ್ಸೂಲನ್ನು ಒಡೆದು ಹಾಕಿ, ಒಂದು 2-3 ಹನಿ ಗ್ಲಿಸರಿನ್ ಅನ್ನು ಹಾಕಿ ಚೆನ್ನಾಗಿ ಮರ್ದನ ಮಾಡಿ, ಮರ್ದನ ಆಗಿರ್ತಕ್ಕಂಥ ಆ ಒಂದು ಪೇಸ್ಟನ್ನು ಮೈಗೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಒಂದು ತಾಸು ಹಾಗೆ ಬಿಟ್ಬಿಡಿ. ಅದಾದ್ಮೇಲೆ ತಣ್ಣೀರಿನ ಸ್ನಾನವನ್ನು ಮಾಡಿ, ಸ್ನಾನದಲ್ಲಿ ಕೆಮಿಕಲ್ ಸೋಪನ್ನು ಬಳಸಬೇಡಿ. ಸ್ನಾನಕ್ಕಾಗಿ ಬೇಕಾದ್ರೆ ಅಂಟುವಾಳಕಾಯಿ, ಸೀಗೆಕಾಯಿ ಪುಡಿಯನ್ನು ಬಳಸಬಹುದು, ಅಥವಾ ಮುಲ್ತಾನಿ ಮಿಟ್ಟಿಯನ್ನು ಬಳಸಿ ಸ್ನಾನ ಮಾಡಿ ನೋಡ್ರಿ, ನಿಮ್ಮ ಚರ್ಮದ ಕಾಂತಿ ಹೆಂಗೆ ಚೆನ್ನಾಗಾಗುತ್ತೆ. ಒಂದೇ ಒಂದು ಸಿಟ್ಟಿಂಗ್ ಅಲ್ಲೇ, ಒಂದೇ ಒಂದು ಸರಿ ಮಾಡೋಷ್ಟರಲ್ಲೇ ನಿಮಗೆ ಚೇಂಜಸ್ ಕಾಣಿಸುತ್ತೆ. ಅಷ್ಟು ಅದ್ಭುತವಾಗಿ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ತಲೆಯಿಂದ ಪಾದದವರೆಗೂ ಚರ್ಮದ ಕಾಂತಿಯನ್ನು ವೃದ್ಧಿಸಿಕೊಳ್ಳಿಕ್ಕೆ ಈ ಮನೆಮದ್ದು ಮಾಡಿ. ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 3 ದಿನ ಆರೋಗ್ಯ ಜಾತ್ರೆ ನಡೀತಾ ಇದೆ. ಏಪ್ರಿಲ್ 12, 13, 14, 2026. ಏಪ್ರಿಲ್ 12, 13, 14 ಈ ಜಾತ್ರೆಗೆ ತಾವು ಉಚಿತವಾಗಿ ಭಾಗವಹಿಸಬಹುದು. ಅಲ್ಲಿ ಆರೋಗ್ಯದ ಮಾಹಿತಿಗಳನ್ನ, ಯೋಗದ ಮಾಹಿತಿಗಳನ್ನ, ಯೋಗ ಪ್ರಾಣಾಯಾಮವನ್ನು ಕಲಿಸಿಕೊಡ್ಲಾಗ್ತದೆ. ಧ್ಯಾನವನ್ನು ಹೇಳ್ಕೊಡ್ತೇವೆ. ಪ್ರಕೃತಿ ಚಿಕಿತ್ಸೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋವೆಲ್ಲ ಮಾಹಿತಿಯನ್ನು ಕೊಡ್ತೇವೆ. ಆರೋಗ್ಯ ನೆಮ್ಮದಿಯಿಂದ ಔಷಧಿಗಳಿಂದ ಹೆಂಗೆ ಬದುಕಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೇವೆ. ಆ ಶಿಬಿರಕ್ಕೆ ಬರಬೇಕಂದ್ರೆ ಮೊದಲೇ ಹೆಸರು ರಿಜಿಸ್ಟರ್ ಮಾಡ್ಕೋಬೇಕು. ಯಾಕಂದ್ರೆ ಎಷ್ಟು ಜನ ಬರ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ವ್ಯವಸ್ಥೆ ಮಾಡಬೇಕಾಗುತ್ತೆ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಶರಣು ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.